ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಕೈಗಾ ಅಣುಶಕ್ತಿ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಎ ಉಡುಪಿ, ಬಿ ಶಿವಮೊಗ್ಗ, ಸಿ ರಾಯಚೂರು, ಡಿ ಉತ್ತರ ಕನ್ನಡ. ಉತ್ತರ ಡಿ ಉತ್ತರ ಕನ್ನಡ. ಕೈಗಾ ಅಣುಶಕ್ತಿ ಸ್ಥಾವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಎರಡನೇ ಪ್ರಶ್ನೆ, ದೂರದರ್ಶನವನ್ನು ಕಂಡುಹಿಡಿದವರು ಯಾರು? ಎ ಮಾರ್ಕೋನಿ, ಬಿ ಜಾನ್ ಲೋಗಿ ಬರ್ಡ್, ಸಿ ಅಲೆಕ್ಸಾಂಡರ್ ಗ್ರಹಂ ಬೆಲ್, ಡಿ ಯಾರೂ ಅಲ್ಲ. ಉತ್ತರ ಬಿ ಜಾನ್ ಲೋಗಿ ಬರ್ಡ್. ದೂರದರ್ಶನವನ್ನು ಕಂಡುಹಿಡಿದವರು ಜಾನ್ ಲೋಗಿ ಬರ್ಡ್. ಮೂರನೇ ಪ್ರಶ್ನೆ, ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು ಯಾವುದು? ಎ ಫಾಸ್ಫರಸ್, ಬಿ ಸಿಲಿಕಾನ್, ಸಿ ಗ್ರಾಫೈಟ್, ಡಿ ಚಾರ್ಕೋಲ್. ಉತ್ತರ ಸಿ ಗ್ರಾಫೈಟ್. ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು ಗ್ರಾಫೈಟ್. ನಾಲ್ಕನೇ ಪ್ರಶ್ನೆ, ಸಿಖ್ ಧರ್ಮದ ಸ್ಥಾಪಕ ಯಾರು? ಎ ಗುರು ಗೋವಿಂದ ಸಿಂಗ್, ಬಿ ಅರ್ಜುನ್ ದೇವ, ಸಿ ಗುರು ನಾನಕ್, ಡಿ ಯಾರೂ ಅಲ್ಲ. ಉತ್ತರ ಸಿ ಗುರು ನಾನಕ್. ಸಿಖ್ ಧರ್ಮದ ಸ್ಥಾಪಕ ಗುರು ನಾನಕ್. ಐದನೇ ಪ್ರಶ್ನೆ, ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಎ 8 ನಿಮಿಷ, ಬಿ 12 ನಿಮಿಷ, ಸಿ 9 ನಿಮಿಷ, ಡಿ 10 ನಿಮಿಷ. ಉತ್ತರ ಎ 8 ನಿಮಿಷ. ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಗೆ ತಲುಪಲು 8 ನಿಮಿಷ ಬೇಕಾಗುತ್ತದೆ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.